ಸುದ್ದಿಗಾಗಿ ಸಿದ್ದು ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದಬಿಹಾಳ ಪಟ್ಟಣದ ಬೆಂಗಳೂರು ಬೇಕರಿಯಲ್ಲಿ ಸೋಮವಾರದಂದು ಅನಿಲ್ ಕುಮಾರ್ ತೇಲಂಗಿ, ರವಿಕುಮಾರ್ ತೇಲಂಗಿ ನೇತೃತ್ವದಲ್ಲಿ ನಡೆದ ನಯನ ಭಾರ್ಗವ 9ನೇ ವಾರ್ಷಿಕೋತ್ಸವ 2026ನೇ ಸಾಲಿನ ದಿನದರ್ಶಿಕೆ ಲೋಕಾರ್ಪಣೆ ಮತ್ತು 16 ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಭಾವೈಕ್ಯತೆ ಮಠದ ಡಾಕ್ಟರ್ ಶ್ರೀ ಗುರು ಚನ್ನವೀರ ಶಿವಾಚಾರ್ಯರು ವಹಿಸಿದ್ದರು. ಕೈಯಲ್ಲಿ ಪೆನ್ ಹಿಡಿದುಕೊಂಡವರು ನಿಜವಾದ ಪತ್ರಕರ್ತ ಎನ್ನಿಸಿಕೊಳ್ಳುವುದಿಲ್ಲ. ಅದನ್ನ ಮೊನಚಾದ ನಿಷ್ಪಕ್ಷಪಾತವಾದ ಬರವಣಿಗೆಗೆ ಬಳಸಿಕೊಂಡಾಗ ಮಾತ್ರ ಮೌಲ್ಯ ಹೆಚ್ಚುತ್ತದೆ ಎಂದು ಕುಂಟೋಜಿ ಭಾವೈಕ್ಯತಾ ಮಠದ ಡಾಕ್ಟರ್ ಶ್ರೀ ಗುರು ಚನ್ನವೀರ ಶಿವಾಚಾರ್ಯರು ನುಡಿದರು. ಏನೋ ಪ್ರಶಸ್ತಿ ಕೊಟ್ಟವ್ರಿಗೆ ಇವ್ರಿಗೆ ಖುಷಿ, ತಗೊಂಡವ್ರಿಗೆ ಅವ್ರಿಗೆ ಖುಷಿ, ನಾವು ಕೊಟ್ಟಿವಂತ ಇವ್ರಿಗೆ ಹೆಮ್ಮೆ, ನಾವು ತಗೊಂಡಿವಂತ ಅವ್ರಿಗೆ ಹೆಮ್ಮೆ. ಇಂಥ ಮಧ್ಯದಲ್ಲಿ ಒಬ್ಬ ಪತ್ರಕರ್ತ ಹೆಂಗಾಗ್ಬೇಕು ಅಂದ್ರೆ, ಇವತ್ತಿನ ದಿನಮಾನದಲ್ಲಿ ಕಾವ್ಯಗಳು ಕೂಡ ಪಕ್ಷಕ್ಕೆ ಸೀಮಿತವಾಗಬೇಕು. ಇವತ್ತಿನ ಪತ್ರಿಕೋದ್ಯಮಗಳು ಕೂಡ ಪಕ್ಷಕ್ಕೆ ಸೀಮಿತವಾದವು. ಇವ ಆ ಪಕ್ಷದ ಪತ್ರಕರ್ತ, ಇವ ಈ ಪಕ್ಷದ ಪತ್ರಕರ್ತ. ಸ್ವಾಮಿಗಳು ಕೂಡ ಇವ ಆ ಪಕ್ಷದ ಸ್ವಾಮಿ, ಇವ ಈ ಪಕ್ಷದ ಸ್ವಾಮಿ ಅಂತ. ಇನ್ನು ಪತ್ರಿಕೆ ಮೊದಲು ಮಾಡಿಕೊಂಡು ಸಾಹಿತಿಗಳು ಬೇರೆ, ಅವರು ಈ ಪಕ್ಷದೊಳಗ ಇಂಥ ವಿಷಮ ಸ್ಥಿತಿ ಒಳಗ ನಾವು ನೀವೆಲ್ಲ ಬದುಕಾಕತ್ತೀವಿ. ಕೆಲವೊಬ್ಬರಿಗೆ ಆ ಸ್ವಾಮಿಗಳ ಲೈಕ್ ಆಗ್ಬೋದು, ಇನ್ನೊಬ್ರಿಗೆ ಈ ಸ್ವಾಮಿಗಳು ಲೈಕ್ ಆಗ್ಬೋದು, ಕೆಲವೊಬ್ಬರಿಗೆ ಸ್ವಾಮಿಗಳು ಅಂದ್ರೆ ಹೇಟ್ ಆಗಬಹುದು, ಇನ್ನು ಕೆಲವೊಬ್ಬರಿಗೆ ಪ್ರೀತಿ ಆಗ್ಬೋದು. ಅವ್ರವ್ರ ಒಪಿನಿಯನ್ ಅದು, ಅದನ್ನ ಪ್ರೀತಿಯಿಂದ ಸ್ವೀಕರಿಸುವ ಗುಣ ನಾವು ಬೆಳೆಸ್ಕೋಬೇಕು. ಇವತ್ತು ಪತ್ರಿಕೋದ್ಯಮದೊಳಗ ನಮ್ಮ ಉದ್ಯಮಗಳೊಳಗ ಒಬ್ಬ ಒಳ್ಳೆ ಇನ್ವೆಸ್ಟಿಗೇಷನ್ ಪತ್ರಕರ್ತ ಹುಟ್ಟಬೇಕನ್ನೋದು ನನಗೆ ಆಸೆ ಐತಿ. ಎಂತ ಇನ್ವೆಸ್ಟಿಗೇಷನ್, ಈ ಫೇಸ್ಬುಕ್ ದಲ್ಲಿ ಈ ಮೊಬೈಲ್ ಹಿಡ್ಕೊಂಡು ಕಸ ಬಿದ್ದದ್ ನೋಡ್ರಿ ಅಂತ ಹೇಳಿ ಇಂಥ ಪತ್ರಕರ್ತರು ಜಾಗೃತಿಸಿರ್ತಾರೆ. ಇನ್ವೆಸ್ಟಿಗೇಷನ್ ಪತ್ರಕರ್ತ ಎಂತವಾಗಬೇಕು ಅಂದ್ರೆ, ಈ ಶುದ್ಧ ಕುಡಿ ನೀರಿನ ಘಟಕ, ಸರ್ಕಾರದ ಯೋಜನೆಗಳು ಯಾವ ಚಾಲ್ತಿಯಲ್ಲದಾವ, ಯಾವ ಬಂದು ಬಿದ್ದಾವ, ಒಂದು ಚೆಕ್ ರಿಯಾಲಿಟಿ ಮಾಡಿ ನೋಡ್ರಿ. ಎಷ್ಟೋ ಕುಡಿ ನೀರಿನ ಘಟಕಗಳು ಕೆಟ್ಟ ಬಿಟ್ಟಾವ, ಎಷ್ಟೋ ಗೋದಾಮದೊಳಗೆ ತೊಗರಿ, ಬ್ಯಾಳಿ, ಬೆಲ್ಲ ಕೊಳ್ಯಾಕತ್ತಾವ. ಒಬ್ಬ ಪತ್ರಕರ್ತರು ಇನ್ವೆಸ್ಟಿಗೇಷನ್ ಮಾಡಾಕ್ತಾ ಇರಲಿಲ್ಲ. ಡಿಬಿ ಅವರು ಮಾಡ್ತಿದ್ರು ಮೊದಲು. ಈ ಸಂದರ್ಭದಲ್ಲಿ 16 ಸಾಧಕರಿಗೆ ಪ್ರಶಸ್ತಿ ನೀಡಲಾಯಿತು. ರಾಯಚೂರು ಡಿವೈಎಸ್ಪಿ ಶಾಂತವೀರ ಶೌರ್ಯ ಪ್ರಶಸ್ತಿ, ಪಿಎಸ್ಐ ಭೀಮ್ಸಿ ಎಸ್ಎಚ್ ಅಪ್ರತಿಮ ಸಾಧಕ ಪ್ರಶಸ್ತಿ, ಸಿದ್ದಪ್ಪ ಮೇಟಿ ಕಲಿಯುಗದ ಶ್ರವಣಕುಮಾರ ಪ್ರಶಸ್ತಿ, ಬಸವರಾಜ್ ಲಮಾಣಿ ಆದರ್ಶ ಶಿಕ್ಷಕ ಪ್ರಶಸ್ತಿ, ಮೋಹನ್ ಬಾಬು ಬಿಎಫ್ ಆದರ್ಶ ಮಾದರಿ ಶಿಕ್ಷಕ ಪ್ರಶಸ್ತಿ, ಡಿಬಿ ವಡವಡಗಿ ಅಂಬಾಜಿ ಗೋರ್ಪಡೆ ಮಾಧ್ಯಮ ರತ್ನ ಪ್ರಶಸ್ತಿ, ಮಹಾಂತೇಶ್ ನೂಲಿನವರ್ ಗ್ರಾಮೀಣ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ, ವೀರೇಶ್ ವಾಲಿ ಗಾನಗಾರುಡಿಗ ಪ್ರಶಸ್ತಿ, ಮಹಾಂತೇಶ್ ಸಿದ್ದರೆಡ್ಡಿ ಶೈಕ್ಷಣಿಕ ಪ್ರಗತಿ ಸೇವಾ ರತ್ನ ಪ್ರಶಸ್ತಿ, ವಿಠಲ್ ಕಿಲಾರಟ್ಟಿ ಉತ್ತಮ ಶುಶ್ರೂಷಾಧಿಕಾರಿ ಪ್ರಶಸ್ತಿ, ರಾಜಶ್ರೀ ಆಲಗುಂಡಿ ಅಮೂಲ್ಯ ಜೀವರಕ್ಷಕಿ ಪ್ರಶಸ್ತಿ, ಚಂದ್ರಶೇಖರ್ ಜಾರಡ್ಡಿ ಮಾದರಿ ಕ್ಷೇತ್ರ ಆರೋಗ್ಯಾಧಿಕಾರಿ ಪ್ರಶಸ್ತಿ, ಈಶ್ವರಯ್ಯ ಹಿರೇಮಠ್ ಮಾದರಿ ಅರಣ್ಯ ಗಸ್ತಪಾಲಕ ಪ್ರಶಸ್ತಿ, ಮಾಜಿ ಸೈನಿಕ ಶಂಕರ್ ಕಾಮತೆ ವೀರ ಸೈನಿಕ ಪ್ರಶಸ್ತಿ, ರೇಣುಕಾ ಹಡ್ಪದ್ ಮಾದರಿ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿ ಇವರಿಗೆ ಪ್ರಶಸ್ತಿ ಪ್ರದಾನಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ, ಯುವ ಉದ್ಯಮಿ ಭರತ್ ಗೌಡ ಪಾಟೀಲ್ ನಡಹಳ್ಳಿ, ಐಎನ್ಬಿಸಿಡಬ್ಲ್ಯೂ ಫೆಡರೇಷನ್ನಿನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸಂಗೀತಾ ನಾಡಗೌಡ್, ಅಧ್ಯಕ್ಷತೆ ವಹಿಸಿದ ಕಾನೀಪ ಸಂಘದ ಅಧ್ಯಕ್ಷ ಡಿಬಿ ವಡವಡಗಿ ಅವರು ಮಾತನಾಡಿದರು. ಅನಿಲ್ ಕುಮಾರ್ ತೇಲಂಗಿ ಅವರು ಪ್ರಾಸ್ತಾವಿಕ ನುಡಿದರು. ತಮ್ಮ ಪ್ರಾಸ್ತಾವಿಕವಾಗಿ ಮಾತಾಡಿದ್ರು. ಈಗಾಗಲೇ ಇನ್ನು ಸಾಕಷ್ಟು ಜನ ಗಣ್ಯಮಾನ್ಯರು ಮಾತಾಡೋದಾರ. ಅದಕ್ಕೆ ನಾನು ಬರೀ ಸಮಯ ಆಗುವ, ನಾನು ಮೊದಲೇ ಲೇಟ್ ಆಗಿ ಬಂದೀನಿ, ಅದಕ್ಕೆ ಬರೀ 2 ಭಾಷೆಯಲ್ಲಿ ಮಾತಾಡಿ ಮುಗಿಸ್ತೀನಿ.
ಈ ಒಂದು ಪತ್ರಿಕಾ ದಿನಾಚರಣೆದ ಕುರಿತು ಮೊನ್ನೆ ನಾಡತೋಟದಲ್ಲಿ ಶಾಲೆ ವೀರೇಶ್ವರ ಇದರಲ್ಲಿ ನಮ್ಮ ಕಾಶಿನಾಥ ಅವರ ಬಿಡುಗಡೆ ಕಾರ್ಯಕ್ರಮದ ನಾವು ಪ್ರೊಡ್ಯೂಸರ್ ವೇದಿಕೆ ಮೇಲೆ ಇದ್ವಿ. ಆದಂತ ಏನು ಕಷ್ಟ ಸುಖ ಆದಂತ ಈಗಾಗಲೇ ನಾವು ವಿವರಿಸಿದ ಆಗ್ಯದ. ಬಟ್ ಇವತ್ತು ಅನಿಲರ ಒಂದು ಈ ಸಮಾರಂಭದ ಮುಖಾಂತರ ನಾವು ಕೆಳಕಡೆ ಮನವಿ ಮಾಡ್ಕೋತೀವಿ. ಇವತ್ತೇನ ಯಾರ ವೇದಿಕೆ ಮೇಲೆ ಪರಮ ಪೂಜ್ಯರ ಬಿಟ್ಟು ಏನ್ ನಾವೆಲ್ಲ ಕುಂತೀವಿ, ಪ್ರತಿಯೊಬ್ಬರು ಕಷ್ಟದಿಂದ ಜೀವನ ಬಂದಾರ ಅಂತ ಹೇಳಿದ್ರೆ ನಾನು ಈ ಒಂದು ಸಂದರ್ಭ ಹೇಳಕ್ ಇಚ್ಛೆ ಪಡ್ತೀನಿ. ನಾನು ಹೇಳೋದು ಸಹಿತ ಯಾಕಂತಂದ್ರ ಇದು ಏನಪ್ಪ ಅಂದ್ರೆ ಯಾವುದೇ ಒಬ್ಬ ಉದ್ಯಮಿ ಆಗ್ಬೇಕಾದ್ರೆ ಇವತ್ತ ಪ್ರತಿಯೊಂದು ಇದ್ರಾಗ ಸಹಿತ ಒಂದು ಯಾಕೆ ಇದು ಆಕ್ಚುಲಿ ಮಾತಾಡಬಾರ್ದ, ಇದು ಬೇರೆ ವಿಷಯ ಆದ್ರೂ ಸಂದರ್ಭ ಬಂದಂತ ಹೇಳಕ್ ಇಚ್ಛೆ ಪಡ್ತೀನಿ. ಹಿಂದ್ರು ಹೇಳಿದ್ದೆ ನಾನು, ಈ ಯಾವೊಬ್ಬ ಸಿಮೆಂಟ್ ಅಂಗಡಿ ಇಟ್ಟಪ್ಪ ಬರೀ 3 ತಿಂಗಳ ಮತ್ತೊಬ್ಬ ಸಿಮೆಂಟ್ ಅಂಗಡಿ ತಂದು ಹಾಕ್ತಾನೆ. ಇವತ್ತು ಪರಿಸ್ಥಿತಿ ಹಂಗೆ ನಾವು ಗೊತ್ತಿದ್ದಾರೆ ಮೇಡಮ್. ನಾನು 2001ರ ಕ್ಲಾಸ್ 25 ವರ್ಷ ನಾವು ಮಾಡಕತ್ತಿ. ನಮ್ಮ ಮುರಾರ ಗೌಡ್ರಿ ಬೀಪಾಡ್ ಸರ್ ಗೊತ್ತದ. ಎಲ್ಲಾ ಜಗತ್ತಿನಲ್ಲಿ ಎಲ್ಲಾ ಜೀವನದಲ್ಲಿ ಕಾಂಪಿಟೇಷನ್ ಎಲ್ಲಿ ಇಲ್ಲ. ಇವತ್ತ ಸಹೋದರ ಮತ್ತ ತಪ್ಪು ಭಾವಿಸಬಾರ್ದು. ನಾವು ಮನೆಗೆ ಕರೆಕ್ಟ್ ಟೈಮ್ ರೊಕ್ಕ ಕೊಡ್ಲಿಕ್ಕೆ ಅಂದ್ರೂ ಸಹಿತ ಅವ್ರಾದ್ರೂ ಸಹಿತ ನಮಗೆ ಇವತ್ತ ಅಂತ ಪರಿಸ್ಥಿತಿ ಇವತ್ತು ಗೊತ್ತಿದಾರ. ನಿಮ್ ಹಂಗ ನಮ್ದು ಹೆಂಗ್ ಇವತ್ತು ಕಾಂಪಿಟೇಷನ್ ಯುಗ ನಿಮ್ದು ಪತ್ರಕರ್ತರದು ಸಾಕಷ್ಟು ಕಾಂಪಿಟೇಷನ್ ಒಪ್ಕೊಳ್ಳುವಂತ ಸನ್ನಿವೇಶ. ಯಾಕಂತಂದ್ರೆ ಏನಾಗ್ಬಿಟ್ಟದ, ಈಗಾಗಲೇ ಒಂದು 5 ರಾಜ್ಯ ಮಟ್ಟದ ಪೇಪರ್ ನಾನು 20 ವರ್ಷ ಆಯ್ತು ಎಲ್ಲಾ ರಂಗದ ನೋಡ್ಕೊಂಡು ಬಂದೀನಿ. ಇವತ್ತು ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ ಅವು ಪ್ರತಿ ನಡೆದಾವ್. ಆದ್ರೆ ಸಣ್ಣ ಪ್ರಮಾಣ ಎಲ್ಲರೂ ಬದುಕು ಜೀವನದ ಬರೀ 5 ಪೇಪರ್ ರಾಜ್ಯ ಮಟ್ಟದ ಬದುಕ್ಬೇಕಂದ್ರ ಉಳಿದ ಸ್ವಲ್ಪ ಅನಿಲ್ ಅಂತ ಅವ್ರದ, ನಮ್ ಸಿದ್ದು ಅದಾನ, ಅಂಬಾಜಿ ಗೋರ್ಪಡೆ ಅಂತ 4 ಪೇಪರ್ ಒಂದೇ ಕುಟುಂಬಕ್ಕೆ ಅವ್ರ ಸಮಾಜ. ಮಾಧ್ಯಮ ಅಂದ್ರೆ ಏನು? ಮಾಧ್ಯಮದ ಪ್ರಮುಖ ಪಾತ್ರ ನಮ್ಮ ಸಮಾಜದಲ್ಲಿ ಏನು? ಮಾಧ್ಯಮ ಅಂದ್ರೆ ನಮ್ಮ ಸಮಾಜವನ್ನು ಜೋಡಿಸುವುದು, ನಮ್ಮ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವುದು ಹಾಗೂ ಸಕಾರಾತ್ಮಕ ಚಿಂತನೆಗೆ ಅವರು ಒಂದು ಪ್ರೇರಣೆ ನೀಡುವ ಮಹತ್ವ ಪಾತ್ರವನ್ನು ವಹಿಸುತ್ತಾರೆ. ಹಾಗೂ ಅದೇ ರೀತಿ ನಮ್ಮ ಸಮಾಜದಲ್ಲಿ ಅವರು ನಮ್ಮ ಜನರಿಗೆ ಮಾಹಿತಿ ನೀಡುವ ಮೂಲಕ ಹಾಗೂ ಅವರಿಗೆ ಶಿಕ್ಷಣ ನೀಡುವ ಮೂಲಕ ಹಾಗೂ ನಮ್ಮ ಸಮಾಜದಲ್ಲಿ ಉತ್ತಮ ಬದಲಾವಣೆಗೆ ಪ್ರೇರಣೆ ನೀಡುವ ಮೂಲಕ ಒಂದು ದೊಡ್ಡ ಪಾತ್ರವನ್ನು ನಮ್ಮ ಸಮಾಜದಲ್ಲಿ ಅವರು ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡಿದ್ದಾರೆ. ಇವತ್ತು ನಾನೊಂದು ಮಾತು ಹೇಳ್ತೇನೆ. ನಾನು 9ನೇ ಕ್ಲಾಸಿಗೆ ಓದ್ತಾ ಇರುವಾಗ ನಾನು ಇಂಗ್ಲಿಷ್ ಅರ್ಥ ಆಗ್ಲಿಲ್ಲ. ಆದ್ರೆ ಇವತ್ತು ನಾವು ಈ ಕಾಲದಲ್ಲಿ, ಈ ಯುಗದಲ್ಲಿ ನಾವು ನೋಡಿದ್ರೆ, ಈ ಮೊದಲು ನಾವು ಯುದ್ಧ ಮಾಡುವಾಗ ನಾವು ಬಂದೂಕು, ಪಿಸ್ತೂಲು, ಕತ್ತಿ ತಗೊಂಡು ಹೋಗ್ತಿದ್ವಿ. ಆದ್ರೆ ಈಗ ನಾವು ಯುದ್ಧ ಮಾಡ್ಬೇಕಂದ್ರೆ ಈ ಒಂದು ಪೆನ್ ಒಂದೇ ಸಾಕು. ಈಗ ಒಂದು ಯುದ್ಧವನ್ನು ನಿಲ್ಲಿಸಬೇಕು ಹೋದ್ರ ಈ ಒಂದು ಪೆನ್ ಒಂದೇ ಸಾಕು ಅಂತ ಈ ಒಂದು ನನ್ನ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸಾಧನೆ ಅನ್ನೋದು ಒಂದು ಲೈನ್ ಹೇಳ್ತೀನಿ. ಬಾವಿಯೊಳಗ ಒಂದು 4, 5, 6 ಕಪ್ಪಿಗೆ ಮುಂದುವರಿಸ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಸಾಧನೆ ಅನ್ನೋದು ಒಂದು ಶ್ರಮ ಇರುತ್ತೆ. ಅದಕ್ಕೆ ಯಾರೇ ಮುಂದೆ ಬಂದ್ರು ಅವರಲ್ಲಿರುವಂತಹದ್ದು ಒಂದನ್ನು ನಾವು ಆಯ್ಕೆ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ, ಈಗ PSI ಸರ್ ಅವರು ಮಾತಾಡಿದ್ರು, ವಿದ್ಯಾಭ್ಯಾಸ ಯಾವ ರೀತಿಯಿಂದ ಕೊಡೋದು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಡತನ ಕುಟುಂಬದವರು ಓದಿ ಸ್ಕೋರ್ ಮಾಡಿ ಮ್ಯಾರಿಟ್ ಮೇಲೆ ಬಂದ ಮೇಲೆ ಅವ್ರಿಗೆ ಸೀಟ್ ಸಿಗುತ್ತೆ. ದೊಡ್ಡ ಸಾಹುಕಾರ ಮಕ್ಕಳು ಅವ್ರು ಏನ್ ಮಾರ್ಕ್ಸ್ ತಗೊಂಡಿರ್ತಾರೋ ಏನೋ ಗೊತ್ತಿಲ್ಲ, ಅವರು ಹುಷಾರಿರ್ತಾರೆ. ಆ ಸತ್ಯ ಇವತ್ತಿನ ಜನಗಳಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸತ್ಯ ಯಾವಾಗಲೂ ನೇರವಾಗಿರುತ್ತೆ, ನಿಷ್ಠೂರವಾಗಿ ಇರುತ್ತೆ. ನಿಷ್ಠೂರವಾಗಿ ಇರ್ತಕ್ಕಂಥವ್ರು, ಸತ್ಯ ಹೇಳಂಥವ್ರು ಸಮಾಜದ ಕೆಲವು ಜನರಿಗೆ ಬೇಕಾಗಿರೋದಿಲ್ಲ. ಆ ಕೆಲವು ಜನ ಬಹಳಷ್ಟು ಜನರ ಮನಸ್ಸನ್ನ ಕೆಡಿಸಿ ಅವರು ಕೂಡ ತಮ್ಮ ಜೊತೆಗೆ ಸೇರಿಸ್ಕೊಂಡು ಹೋಗುವಂತ ವಾತಾವರಣ, ಕಲುಷಿತ ವಾತಾವರಣ ಇವತ್ತಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಸುಮಾರು 30 ವರ್ಷಗಳ ಅನುಭವವನ್ನ ನಾನು ಹಂಚ್ಕೋಬೇಕು ಅಂತಂದ್ರೆ, ಯಾವ ಪತ್ರಕರ್ತ ನೇರವಾಗಿರ್ತಾನೆ, ನಿಷ್ಠುರವಾಗಿರ್ತಾನೆ, ಇದ್ದದನ್ನ ಇದ್ದಾಗೆ ಹೇಳೋ ಮನೋಭಾವವನ್ನು ರೂಢಿಸ್ಕೊಂಡಿರ್ತಾನೆ, ಅವನಿಗೆ ಶತ್ರುಗಳು ಬಹಳ ಜನ ಇರ್ತಾರೆ. ಆದ್ರೆ ಶತ್ರುಗಳು ಎಷ್ಟು ಜಾಸ್ತಿ ಆಗ್ತಾರೆ ಅಷ್ಟು ನಿಜವಾದ ಪತ್ರಕರ್ತರು ಬೆಳೆಯೋದಕ್ಕೆ ಅವಕಾಶವೇ ಜಾಸ್ತಿ ಇರ್ತವೆ. ಇವತ್ತು ನಾನು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದೇನೆ ಅಂತಂದ್ರೆ ಅದಕ್ಕೆ ನನ್ನ ಶತ್ರುಗಳೇ ಕಾರಣ. ಆ ಶತ್ರುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ, ದ್ವೇಷ ಮಾಡೋದಿಲ್ಲ ಅವರನ್ನ. ಯಾಕಂದ್ರೆ ಅದು ನಯನ ಭಾರ್ಗವ ಅಂತ ಅದು ಟೈಟಲ್ ಓಕೆ ಆಗಿ ಬಂತು. ದೆಹಲಿ ಬೋರ್ಡ್ನಿಂದ ನಮಗೆ ನಯನ ಭಾರ್ಗವ ಒಂದು ಶೀರ್ಷಿಕೆ ಸಿಕ್ತು. ನಯನ ಭಾರ್ಗವ ಅಂದರೆ ಸುಂದರ ಕಣ್ಣುಗಳು ಉಳ್ಳಂತಹ ಶ್ರೀರಾಮ ಅಂತ ಒಂದು ಅರ್ಥ ಬರುತ್ತೆ. ಅದೇ ರೀತಿ ಸರ್ವರನ್ನು ಬಲ್ಲಂತಹ, ಸರ್ವರನ್ನು ನೋಡುವಂತಹ ನಯನಗಳು ಅಂತ ಅರ್ಥ ಸಹ ಈ ಒಂದು ನಯನ ಭಾರ್ಗವಕ್ಕೆ ಅರ್ಥ ಇದೆ.
2016ರಿಂದ 2020ರವರೆಗೆ ಒಟ್ಟು 4 ವರ್ಷ ನಮ್ಮ ನಯನ ಭಾರ್ಗವ ಪಾಕ್ಷಿಕ ಪತ್ರಿಕೆ ಬೆಂಗಳೂರಿನಿಂದ ಕಲರ್ ಪೇಜ್ ನಲ್ಲಿ ಪ್ರಿಂಟ್ ಆಗ್ತಾ ಇತ್ತು. ಪ್ರಚಲಿತ ಸುದ್ದಿಗಳು ಮತ್ತು ಅಂಕಣದ ಲೇಖನ ಪ್ರಕಟವಾಗ್ತಿದ್ವು. ಅದರೊಂದಿಗೆ ಕಲಬುರಗಿ, ಬೆಂಗಳೂರು, ಯಾದಗಿರಿ, ವಿಜಯಪುರ ಇತರೆ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಈ ಒಂದು ಪತ್ರಿಕೆಗೆ ವರದಿಗಾರರು ಮತ್ತು ಅಂಕಣಗಳನ್ನ ಬರಿತಾ ಇದ್ರು. ಒಂದು ಸಂಪಾದಕೀಯ ಪತ್ರಿಕೆ ಸರಿಯಾದ ಸಮಯಕ್ಕೆ ಪ್ರಿಂಟ್ ಮಾಡುವುದು ಅಷ್ಟು ಸುಲಭವಾದಂತದ್ದಲ್ಲ. ಅದು ಯಾರೆಲ್ಲ ಮಾಧ್ಯಮದಲ್ಲಿದ್ರೆ ಅವ್ರಿಗೆಲ್ಲರಿಗೂ ಒಂದು ಅರಿವಿದೆ ಅಂತ ಅನ್ಕೊಂತೀನಿ. ಪತ್ರಿಕೆಗಳು, ಅದರಲ್ಲೂ ಪಾಕ್ಷಿಕ ಮಾಸಿಕ ಪತ್ರಿಕೆಗಳು ಚಂದಾದಾರರ ಮೇಲೆ ಮತ್ತು ಜಾಹೀರಾತುದಾರರ ಮೇಲೆ ಮತ್ತು ಆಜೀವ ಸದಸ್ಯತ್ವ ಯಾರು ಹೊಂದಿರ್ತಾರ ಅವ್ರ ಮೇಲೆ ಈ ಒಂದು ಪತ್ರಿಕೆಗಳು ನಡೀತಾವು. ಒಂದು ಪತ್ರಿಕೆ ನಾನು ಪ್ರಿಂಟ್ ಮಾಡಿ ಹೊರಗೆ ಬರ್ಬೇಕಂದ್ರೆ 18,000 ರೂಪಾಯಿ ಖರ್ಚಾಗ್ತಿತ್ತು ಒಂದು ಎಡಿಷನ್. ಅಂದ್ರೆ ಒಂದ್ ತಿಂಗಳಿಗೆ 2 ಪಾಕ್ಷಿಕ ಅಂತಂದ್ರೆ 15 ದಿನಕ್ಕೆ ಒಂದು ಪತ್ರಿಕೆ, 2 ತಿಂಗಳಿಗೆ 18,000 ರೂಪಾಯಿ ನಾನು ತೆಗಿಬೇಕು, ಎಲ್ಲಿ ತರಬೇಕು? ಆರ್ಥಿಕ ಮುಗ್ಗಟ್ಟು ಸಿಗದಂತಹ ಪ್ರೋತ್ಸಾಹದ ಮಧ್ಯೆ ಪತ್ರಿಕೆಯನ್ನ 4 ವರ್ಷಗಳ ಕಾಲ ನಾವು ನಡೆಸಿದ್ದೇವೆ. ಆ ಪತ್ರಿಕೆ ಆರಂಭವಾದ 2 ವರ್ಷದಲ್ಲಿ ನಮಗೆ ದೆಹಲಿ ಬೋರ್ಡ್ ನಿಂದ RNI ಸಿಕ್ತು. ನಂತರದಲ್ಲಿ ಆಗಮಿಸಿದಂತಹ ಕೊರೋನಾ ಮಹಾಮಾರಿಯಿಂದ ಪತ್ರಿಕೆಯನ್ನ ಹೊರಗಡೆ ತರಲಿಕ್ಕೆ ಆಗ್ಲಿಲ್ಲ ನಮಗೆ. 2021ರಲ್ಲಿ ನಾವು ಡಿಜಿಟಲ್ ಗೆ ಅಪ್ಡೇಟ್ ಆಗ್ತೇವೆ. ಅಂದ್ರೆ ವೆಬ್ ಪೋರ್ಟಲ್ ನಯನ ಭಾರ್ಗವನ್ನ ನಾವು ವೆಬ್ಸೈಟ್ ಗೆ ಅಪ್ಡೇಟ್ ಮಾಡಿ ಒಂದು ವೆಬ್ಸೈಟ್ ಜೊತೆಗೆ ಪತ್ರಿಕೆ ಶುರು ಮಾಡ್ತೀವಿ. ಅದರೊಟ್ಟಿಗೆ ನಾವು ಡಿಜಿಟಲ್ ಗೆ ಒಂದು ಡಿಜಿಟಲ್ ಮಾಧ್ಯಮ ಅಂತಂದ್ರೆ ಇಲೆಕ್ಟ್ರಾನಿಕ್ ಮಾಡಿವೆ. ಅಂದ್ರೆ ಇವಾಗ ನೀವೆಲ್ಲ ಯೂಟ್ಯೂಬ್ ಚಾನೆಲ್ ಅಂತ ಅಂತಾರೆ. ಆಕ್ಚುಲಿ ಯೂಟ್ಯೂಬ್ ಚಾನೆಲ್ ಅಂತ ಅದು ಕಟಗರಿಗೆ ನಮ್ಗೆ ಬರಂಗಿಲ್ಲ. ಆಕ್ಚುಲಿ ನ್ಯೂಸ್ ಚಾನೆಲ್ ಅಂತ ಅಂದಾಗ ಪಾಲಿಟಿಕ್ಸ್ ಮತ್ತು ನ್ಯೂಸ್ ಕಟಗರಿ ಬರೋದ್ರಿಂದ ಡಿಜಿಟಲ್ ಮಾಧ್ಯಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಲೋಟಗೇರಿಯ ಗುರುಮೂರ್ತಿ ದೇವರು ಸಾನ್ನಿಧ್ಯ ವಹಿಸಿದ್ದರು. ಅಭ್ಯುದಯ PU ಸೈನ್ಸ್ ಕಾಲೇಜಿನ ನಿರ್ದೇಶಕ ಕಿರಣ್ ಮದ್ರಿ, ಪೂರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ, ಗಣ್ಯರಾದ ಅಫ್ತಾಬ್ ಮನಿಯಾರ್, ರವಿ ಕಮತ್, ರಾಮಣ್ಣ ಖಾನಾಪುರ್, ಗಣೇಶ್ ಅನ್ನಗೌನಿ ವೇದಿಕೆಯಲ್ಲಿದ್ದರು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.